ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ದ ಶೀಪ್ ಡಿಟೆಕ್ಟಿವ್ಸ್ ಇದು ರೀಸೆಂಟ್ ಆಗಿ ಇಂಗ್ಲಿಷ್ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಹ್ಯೂ ಜಾಕ್ಮನ್. ಸ್ಟೋರಿ ಲೈನ್ಗೆ ಬರೋದಾದ್ರೆ, ಜಾರ್ಜ್ ಹಾರ್ಡಿ ಅನ್ನೋ ಒಬ್ಬ ಶೆಪರ್ಡ್ ಒಂದಷ್ಟು ಕುರಿಗಳನ್ನ ಅವನು ಫಾರ್ಮ್ ಹೌಸ್ ಅಲ್ಲಿ ಸಾಕ್ತಾ ಇರ್ತಾನೆ. ಆ ಕುರಿಗಳನ್ನ ಅವನು ತನ್ನ ಮಕ್ಕಳಂತೆ ನೋಡ್ಕೊಂಡಿರ್ತಾನೆ. ಪ್ರತಿ ರಾತ್ರಿ ಆ ಕುರಿಗಳಿಗೆ ಒಂದು ಕಥೆನ ಹೇಳೋದನ್ನ ಅಭ್ಯಾಸ ಮಾಡ್ಕೊಂಡಿರ್ತಾನೆ. ಹೀಗಿರ್ಬೇಕಾದ್ರೆ ಒಂದು ದಿನ ಆರೋಗ್ಯವಾಗಿದ್ದಂತಹ ಜಾರ್ಜ್ ಹಾರ್ಡಿ ಇದ್ದಕ್ಕಿದ್ದಂತೆ ಸಾವನ್ನಪ್ತಾನೆ. ಜಾರ್ಜ್ ಹಾರ್ಡಿಯ ಸಾವಿಗೆ ಕಾರಣ ಹಾರ್ಟ್ ಅಟ್ಯಾಕ್ ಅಂತ ಪೊಲೀಸರು ಡಿಸೈಡ್ ಮಾಡಿ ಆ ಒಂದು ಕೇಸನ್ನ ಕ್ಲೋಸ್ ಮಾಡೋದ್ರಲ್ಲಿ ಇರ್ತಾರೆ. ನಾನು ಅವಾಗ್ಲೇ ಹೇಳ್ದಂಗೆ ಜಾರ್ಜ್ ಹಾರ್ಡಿ ಬದುಕಿದ್ದಾಗ ಪ್ರತಿ ರಾತ್ರಿ ಒಂದಲ್ಲ ಒಂದು ಪತ್ತೆದಾರಿ ಕಥೆನ ಕುರಿಗಳಿಗೆ ಹೇಳ್ತಾ ಇರ್ತಾನೆ. ಆ ಕಥೆಗಳನ್ನೆಲ್ಲ ಕೇಳಿದ್ದಂತಹ ಕುರಿಗಳಿಗೆ ಈ ಒಂದು ಸಾವು ಸಹಜ ಸಾವಲ್ಲ, ಮರ್ಡರ್ ಅಂತ ಒಂದು ಡೌಟ್ ಬರುತ್ತೆ. ಅಲ್ಲಿಂದ ಆ ಕುರಿಗಳು ತನ್ನ ಮಾಲೀಕ ಜಾರ್ಜ್ ಹಾರ್ಡಿಯ ಸಾವಿಗೆ ನಿಜವಾದ ಕಾರಣ ಆದ್ರೂ ಏನು, ಆ ಒಂದು ಕೊಲೆಯ ಹಿಂದೆ ಇರುವಂತಹ ಮರ್ಡರರ್ ಆದ್ರೂ ಯಾರು ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಹುಡುಕೊಂಡು ಹೋದಾಗ ಆ ಕುರಿಗಳಿಗೆ ಆ ಉತ್ತರ ಸಿಗುತ್ತೋ ಇಲ್ವೋ ಅನ್ನೋದೇ ಈ ಒಂದು ಫಿಲಮ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ಆಕ್ಟಿಂಗ್ ವೈಸ್ ಈ ಫಿಲಮ್ ಅಲ್ಲಿ ಎಲ್ಲಾ ಕ್ಯಾರೆಕ್ಟರ್ಸ್ ಡೀಸೆಂಟ್ ಆಗಿ ಮಾಡಿದ್ದಾರೆ. ಈ ಒಂದು ಫಿಲಮ್ ಗೆ ಏನ್ ಬೇಕೋ ಅದನ್ನ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ಗೆ ಬರೋದಾದ್ರೆ, ಈ ಒಂದು ಕತೆ ತುಂಬಾ ಡಿಫ್ರೆಂಟ್ ಆಗಿ ಮಾಡ್ಕೊಂಡಿದ್ದಾರೆ. ಇಷ್ಟೊಂದು ಡಿಫ್ರೆಂಟ್ ಆಗಿರುವಂತಹ ಐಡಿಯಾನ ಫಿಲಮ್ ಮಾಡ್ಬೇಕು ಅಂತ ಯೋಚನೆ ಮಾಡಿರೋದಕ್ಕೇನೆ ಯಾರೇ ಆಗ್ಲಿ ಮೆಚ್ಚುಗೆ ಕೊಡ್ಲೇಬೇಕು. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಹಾಫ್ ಆಫ್ ದ ಫಿಲಮ್ ಸ್ವಲ್ಪ ಫನ್, ಸ್ವಲ್ಪ ಸಸ್ಪೆನ್ಸ್ ಎರಡನ್ನೂ ಸಹ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದ್ದಾರೆ. ಮರ್ಡರರ್ಸ್ ಯಾರಿರ್ಬೋದು ಅಂತ ಒಂದಷ್ಟು ಜನ ಇನ್ಕ್ಲೂಡಿಂಗ್ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಎಲ್ಲರ ಮೇಲೂ ಆಡಿಯನ್ಸ್ ಗೆ ಡೌಟ್ ಕ್ರಿಯೇಟ್ ಮಾಡಿ ಬಿಡ್ತಾರೆ. ಇದರಿಂದಾಗಿ ಫಸ್ಟ್ ಹಾಫ್ ಅಲ್ಲಲ್ಲಿ ಸ್ಲೋ ಇದ್ರೂನು ಎಂಗೇಜಿಂಗ್ ಆಗಿ ಬಂದಿದೆ. ಸೆಕೆಂಡ್ ಹಾಫ್ ಅಲ್ಲಿ ಸ್ಕ್ರೀನ್ ಪ್ಲೇ ಎಮೋಷನ್ಸ್ ಜೊತೆ ಗ್ರಿಪ್ಪಿಂಗ್ ಆಗಿ ತಗೊಂಡೋಗಿದ್ದಾರೆ. ನೆಕ್ಸ್ಟ್ ಏನು ಅಂತ ಆಡಿಯನ್ಸ್ ಗೆಸ್ ಮಾಡೋ ಲೆವೆಲ್ಗೆ ಥ್ರಿಲ್ಲಿಂಗ್ ಆಗಿ ತಗೊಂಡೋಗಿದ್ದಾರೆ. ಮರ್ಡರರ್ ಯಾರು ಅನ್ನೋ ಸಸ್ಪೆನ್ಸ್ ನ ಫಿಲಮ್ ಅಲ್ಲಿ ಕೊನೆ ತನಕ ಎಲ್ಲೂ ಸಹ ಬಿಟ್ಕೊಡಲ್ಲ. ಇದರಿಂದಾಗಿ ಸೆಕೆಂಡ್ ಹಾಫ್ ನನಗೆ ಎಂಗೇಜಿಂಗ್ ಅಂತ ಅನಿಸ್ತು. ಫಸ್ಟ್ ಹಾಫ್ ಅಲ್ಲಿ ಆದ್ರೂ ಅಲ್ಲಲ್ಲಿ ಸ್ವಲ್ಪ ಸ್ಕ್ರೀನ್ ಪ್ಲೇ ಸ್ಲೋ ಅಂತ ಅನ್ಸುತ್ತೆ. ಆದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಸ್ಕ್ರೀನ್ ಪ್ಲೇ ಒಂಚೂರು ಸ್ಲೋ ಅಂತ ಅನ್ಸಲ್ಲ. ಪ್ರತಿಯೊಂದು ಸೀನು ಸಹ ಆಡಿಯನ್ಸ್ ನ ಹಿಡಿದಿಡುತ್ತೆ. ಕ್ಲೈಮ್ಯಾಕ್ಸ್ ಅಲ್ಲಿ ರಿವೀಲ್ ಆಗುವಂತಹ ಒಂದು ಸಸ್ಪೆನ್ಸ್, ಸೆಕೆಂಡ್ ಹಾಫ್ ಅಲ್ಲಿ ಸೆಬಾಸ್ಟಿಯನ್ ಕುರಿ ಮತ್ತು ನಾಯಿಗಳ ಮಧ್ಯೆ ನಡೆಯುವಂತಹ ಒಂದು ಫೈಟ್ ನನ್ನ ಪ್ರಕಾರ ಈ ಫಿಲಮ್ ನ ಮೇಜರ್ ಹೈಲೈಟ್. ಈ ಫಿಲಮ್ಗೆ ಅಂತಾನೆ ಕುರಿಗಳ ಒಂದು ಸಪರೇಟ್ ವರ್ಲ್ಡ್ ನೇ ಕ್ರಿಯೇಟ್ ಮಾಡಿರೋದು ನಿಜಕ್ಕೂ ಒಂದು ಅಲ್ಟಿಮೇಟ್ ಐಡಿಯಾ ಅಂತಾನೆ ಹೇಳ್ಬೋದು. ಕುರಿಗಳ ಕ್ಯಾರೆಕ್ಟರೈಸೇಷನ್ಸ್ ಸಹ ಎಷ್ಟು ನ್ಯಾಚುರಲ್ ಆಗಿ ಬಂದಿದೆ ಅಂದ್ರೆ ನನಗೆ ಆ ಒಂದು ಪೋರ್ಷನ್ಸ್ ಅಲ್ಲಿ ಮನುಷ್ಯರೇ ಆಕ್ಟ್ ಮಾಡ್ತಿದ್ದಾರೆ ಅನ್ನೋ ಫೀಲಿಂಗ್ ಕೊಡ್ತು. ಓವರ್ ಆಲ್ ಆಗಿ ನನಗೆ ಈ ಒಂದು ಫಿಲಮ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಮ್ಗೆ ಕೊಡ್ತಾ ಇರುವಂತಹ ರೇಟಿಂಗ್ 4/5. ಇನ್ನು ನೀವೇನಾದ್ರೂ ಫ್ಯಾಂಟಸಿ ಡ್ರಿವನ್ ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ ಮೂವೀಸ್ ಇಷ್ಟಪಡೋರಾದ್ರೆ ಈ ಫಿಲಮ್ ನಿಮ್ಗೆ ಮಸ್ಟ್ ವಾಚ್. ಇದಿಷ್ಟು ಫಿಲಮ್ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲಮ್ ನೋಡಿದಿರಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.